ಏನದು? ಯಾರು ನೀನು? ಮಯೂರ. ಮಯೂರ? ನೀನು ತಮ್ಮನ್ನೇ ಕಾಣಲು ಬಂದೆ. ಬಾ ಮಯೂರ, ಬಾ. ಆ ದಿನ ನಿನ್ನ ಪರಿಚಯ ಪಡೆಯಬೇಕೆನ್ನುವಷ್ಟರಲ್ಲಿಯೇ ಅದೃಶ್ಯನಾದ. ಈ ದಿನ ಬಯಸದೇ ಬಂದಿರುವೆ. ಕುಳಿತುಕೋ ಮಯೂರ. ಬೇಡಿ ಯುವರಾಜ. ಆಹಾ, ಎಲ್ಲಿಯಾದರೂ ಉಂಟೆ. ಯುವರಾಜ, ಅಂದಿನ ಆ ಪ್ರಕರಣದಲ್ಲಿ ನೀವು ನನಗೆ ಮಾಡಿದ ಸಹಾಯಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸಿ ಅಪ್ಪಣೆಯನ್ನು ಪಡೆದು ಹೋಗಬೇಕಾಗಿತ್ತಲ್ಲವೇ? ಆ ತಪ್ಪಿಗಾಗಿ ಇಂದು ನಿಮ್ಮಲ್ಲಿ ಕ್ಷಮೆ ಯಾಚಿಸಿ ಈ ಖಡ್ಗವನ್ನು ಹಿಂದಿರುಗಿಸಲು ಬಂದಿದ್ದೇನೆ. ಆಹಾ, ಮಯೂರ, ಆಯುಧೋಪಜೀವಿಗಳಾದ ನಮ್ಮಿಬ್ಬರ ಪರಿಚಯ ಕ್ಷತ್ರಿಯೋಚಿತವಾದ ರೀತಿಯಲ್ಲೇ ಆಗಿದೆ. ನಮ್ಮಿಬ್ಬರ ಸ್ನೇಹದ ಕುರುಹಾಗಿ ಈ ಖಡ್ಗ ನಿನ್ನಲ್ಲಿಯೇ ಇರಲಿ. ಯುವರಾಜರೇ, ಸ್ನೇಹ ಸಮಾನ ಧರ್ಮಿಗಳಲ್ಲಿ ಶೋಭಿಸುವುದೇ ಹೊರತು ಪರ್ವತ ಪರಮಾಣುಗಳ ಅಂತರವಿರುವ ನಮ್ಮಿಬ್ಬರಿಗೆ ಸಾಧ್ಯ. ಈ ಅಂತರವನ್ನು ದೂರಾಗಿಸುವುದು ನಮ್ಮ ಕೈಯಲ್ಲೇ ಇದೆಯಲ್ಲವೇ? ಇಂದಿನಿಂದಲೇ ನಿನ್ನನ್ನು 1000 ಕುದುರೆಗಳ ಸರ್ದಾರ್ನನ್ನಾಗಿ ನೇಮಿಸುತ್ತೇನೆ. ಒಪ್ಪಿಗೆ ತಾನೆ? ಸೇನಾಧಿಪತಿಯನ್ನಾಗಿ ಮಾಡಿದರೆ, ಮುಖ್ಯಮಂತ್ರಿಯ ಪದವಿಯನ್ನಿತ್ತರೆ, ಸಾಮಂತನಾಗುವ ಬಯಕೆ ಇದೆಯೇನು? ಇಲ್ಲ. ಅದಕ್ಕಿಂತಲೂ ಹೆಚ್ಚಿನ ಪಟ್ಟವಿತ್ತರೆ ಮನಸ್ಸೊಪ್ಪದು ಯುವರಾಜ. ಏಕೋ ಏನೋ ಸ್ವತಂತ್ರವಾಗಿ ಬದುಕಬೇಕೆಂಬ ಹಂಬಲವೇ ಹೊರತು ಮತ್ತೊಬ್ಬರ ನೆರಳನ್ನು ಆಶ್ರಯಿಸಿ ಬದುಕಬೇಕೆಂಬ ಬಯಕೆ ಎಳ್ಳಷ್ಟೂ ನನಗಿಲ್ಲ. ಹೋಗಲಿ. ನಮ್ಮ ವಿಶ್ವಾಸವೇನೂ ಬೇಡದ ವಸ್ತುವಲ್ಲ ಅಲ್ಲವೇ? ಯುವರಾಜ, ಮಯೂರ, ಇದು ನಮ್ಮ ಸ್ನೇಹದ ಗುರುತು. ನನಗೆ ತಪ್ಪು. ಮಯೂರ, ಅರಮನೆಗೆ ಹೋಗಲಿಲ್ಲವೇ? ಹೋಗಿದ್ದೆ. ಯುವರಾಜನನ್ನು ಕಾಣಲಿಲ್ಲವೇ? ಕಂಡಿದ್ದೆ. ಮತ್ತೆ ಈ ಕತ್ತಿ ಪರಿಚಯದ ಗುರುತಾಗಿ ನನ್ನ ಬಳಿಯೇ ಇರಲೆಂದು ಹೇಳಿದರು. ಆಮೇಲೆ ನನ್ನನ್ನು ಅವರಲ್ಲಿಯೇ ಉಳಿಸಿಕೊಳ್ಳುವ ಹಂಬಲದಿಂದ ಅನೇಕ ಅಧಿಕಾರಗಳ ಆಸೆ ತೋರಿಸಿದರು. ಒಪ್ಪಿದೆಯಾ? ಇಲ್ಲ, ಕಾರಣ? ಅದು ನನ್ನ ಮನಸ್ಸಿಗೆ ವಿರುದ್ಧವಾದ ಕಾರ್ಯ. ಅವರ ಮಾತನ್ನು ತಿರಸ್ಕರಿಸಿದ್ದರಿಂದ ಕೋಪಗೊಳ್ಳಲಿಲ್ಲವೇ? ಇಲ್ಲ, ಸ್ನೇಹದ ಗುರುತಾಗಿ ಈ ಉಂಗುರವನ್ನು ದಯಪಾಲಿಸಿದೆ. ಸ್ನೇಹ? ಸಿಂಹಕ್ಕೂ ಆನೆಗೂ ಸ್ನೇಹ, ಕತ್ತಿಯ ಕೊನೆಯಿಂದ ಕುಣಿಸಬೇಕಾದವರಲ್ಲಿ ವಿಶ್ವಾಸ. ವೈಷಮ್ಯದ ವಿಷ ಕಾರುತ್ತಿರುವ ಅರಸು ಕುಲದವರಿಂದ ಕಾಣಿಕೆ. ಪಲ್ಲವರು ನಮಗಾಗಲೇ ಕೋರಿರುವ ವಿಶ್ವಾಸ, ಮಾಡಿರುವ ಉಪಕಾರ, ಕೊಟ್ಟಿರುವ ಕಾಣಿಕೆಗಳಿಗೆ ಅವರಿಗೆ ತಕ್ಕ ಸನ್ಮಾನ ಮಾಡಿಸಬೇಕೆಂದು ನಾವು ದಿನಗಳನ್ನು ನೆನೆಸುತ್ತಿರುವಾಗ ಸ್ನೇಹ ರೂಪದಲ್ಲಿ ಈ ಉಂಗುರ. ಏಕೆ ಪೂಜ್ಯರೇ, ನನ್ನಿಂದೇನಾದ್ರೂ ತಪ್ಪಾಯಿತೆ? ತಪ್ಪು ಒಪ್ಪುಗಳನ್ನು ಹೊರೆಹಚ್ಚಿ ಹೇಳುವ ಕಾಲವಾಗಲೇ ಬಂದಾಯ್ತು. ಮಗು, ಗಮನವಿಟ್ಟು ಕೇಳು. ಬಹು ಹಿಂದೆ ಈ ಪ್ರಾಂತ್ಯವನ್ನಾಳುತ್ತಿದ್ದ ಶಾತವಾಹನನೆಂಬ ಅರಸು 2 ಸಂತಾನವಿಲ್ಲದೆ ಮೃತನಾಗಲು ಪಟ್ಟದಾನಿ ಮಾಲೆ ಹಾಕಿ ತ್ರಿನೇತ್ರ ಕದಂಬನನ್ನು ಅರಸನನ್ನಾಗಿ ಮಾಡಿಸಿತು.
ಯಾವನೋ ಅಪರಿಚಿತ ಸಿಂಹಾಸನವೇರಿದ್ದು ಅರಸನ ಮಗಳ ಸಂತತಿಯವರಿಗೆ ಹಿಡಿಸಲಿಲ್ಲ. ಆ ವಂಶದಲ್ಲಿ ಹುಟ್ಟಿದ ನಾಗಶ್ರೀ ಎಂಬ ಕೆಟ್ಟ ಹೆಣ್ಣು ಕದಂಬರಿಂದ ರಾಜ್ಯವನ್ನು ತಪ್ಪಿಸಲು ಸಂಕಲ್ಪಿಸಿ ಪಲ್ಲವ ರಾಯಭಾರಿ ಶೇಖರವರ್ಮನೊಡನೆ ಒಳಸಂಚು ಮಾಡಿದರು. ಆಗ ನಮ್ಮ ರಾಜನಾಗಿದ್ದ ಚಂದ್ರವರ್ಮ ಒಂದು ದಿನ ಸಿಂಹಾಸನದಿಂದ ಇಳಿದು ಬರುತ್ತಿದ್ದಾಗ ಪಲ್ಲವ ಸೈನಿಕರು ಬರ್ತಿದ್ದಾರೆ. ಬೇಗ ನೀವು ಇಲ್ಲಿಂದ ತಪ್ಪಿಸಿಕೊಳ್ಳಿ. ಇಲ್ಲ, ನನ್ನ ಸ್ವಾಮಿನ ಬಿಟ್ಟು ನಾನೆಲ್ಲ ಹೋಗುವುದಿಲ್ಲ. ಮಹಾರಾಣಿ, ಬೇಡಿ ಮಹಾರಾಣಿಯವರೇ, ನಿಮಗಾಗಿ ಅಲ್ಲದಿದ್ರು ನಿಮ್ಮ ಮಗುವಿಗಾಗಿ ನೀವು ಇಲ್ಲಿಂದ ತಪ್ಪಿಸಿಕೊಂಡು ಹೋಗಲೇಬೇಕು. ಬೇಗ ನಡೀರಿ ಮಹಾರಾಣಿಯವರೇ, ಬೇಗ ನಡೀರಿ. ಬನ್ನಿ. ಗುರುಗಳೇ, ನಿರಂತರ ಶ್ರಮದಿಂದ ಮಂತ್ರಿಗಳು, ಸೇನಾಧಿಪತಿಗಳು ಉಳಿಸಿಕೊಂಡಿರಿ. ಈ ನತದೃಷ್ಟಿ ಮಾತ್ರ ನಿಮಗೆ ನಿರಾಶೆ ಮಾಡಿ ದೂರ ಹೋಗುತ್ತಿದ್ದಾಳೆ. ಇಂದಿನಿಂದ ಈ ತಬ್ಬಲಿ ಕಂದನಿಗೆ ನೀವೇ ಸರ್ವಸ್ವ. ಸಿಂಹದ ಮರಿಗೆ ಪೌರುಷ, ಸಾಹಸಗಳು ಸಹಜವಾದ ಗುಣ. ಈ ನನ್ನ ಮಗ ದೊಡ್ಡವನಾದೊಡನೆ ಶತ್ರುಗಳನ್ನು ಧ್ವಂಸ ಮಾಡಿ ಪಲ್ಲವರ ಸೆರೆಯಿಂದ ಕನ್ನಡ ರಾಜ್ಯ ಲಕ್ಷ್ಮಿಯನ್ನು ಬಿಡಿಸುತ್ತಾನೆ. ಕದಂಬರ ವಿಜಯ ಧ್ವಜವನ್ನು ಮುಗಿಲೆತ್ತರಕ್ಕೆ ಹಾರಿಸುತ್ತಾನೆ ಎಂಬ ನಂಬಿಕೆ ನನಗಿದೆ. ಅಲ್ಲಿವರೆಗೂ ನೀವೀ ಹಸುಳೆಯನ್ನು ಸಲಹಿದರೆ ಸಾಕು. ಈ ಮಗುವಿನ ಚಿಂತೆ ನಿಮಗಿಂದು ಬೇಡ ಮಹಾರಾಣಿ. ಪುಟ್ಟಸ್ವಾಮಿಯವರನ್ನು ನಮ್ಮ ಜೀವದಂತೆ ಕಾಪಾಡುತ್ತೇವೆ. ತಾಯಿ, ಅವಶ್ಯವಾದರೆ ನಮ್ಮೆಲ್ಲರ ಪ್ರಾಣವನ್ನೇ ಬಲಿಕೊಟ್ಟು ರಾಜಪುತ್ರನನ್ನು ರಕ್ಷಿಸುತ್ತೇವೆ. ಹಾಗಾದರೆ ನಾನು ನಿರಾಕರಿಸುವಾಗಿ ತನ್ನ ಕಂದನನ್ನು ರಾಜಗುರುವಿಗೆ ಅರ್ಪಿಸಿ ಮಡಿದ ಮಾತೆಯ ಸಮಾಧಿಯೇ ಇದು. ಆ ಮಗುವಿನ ಯೋಗಕ್ಷೇಮದ ಹೊಣೆ ಹೊತ್ತ ನಿರ್ಭಾಗ್ಯ ರಾಜಗುರು ವೀರಶರ್ಮನೇ ನಾನು. ಪಲ್ಲವರ ಸೊಲ್ಲನ್ನಡಗಿಸಿ ಕನ್ನಡಿಗರಿಗೆ ಸ್ವಾತಂತ್ರ್ಯವನ್ನು ದೊರಕಿಸಿ ಕದಂಬರ ವಿಜಯ ಕಾಳೆಯನ್ನು ದಶ ದಿಕ್ಕುಗಳಲ್ಲಿಯೂ
ಮಾರ್ಮರೆಯುವಂತೆ ಮಾಡಬೇಕಾದ ಆ ರಾಜಕುಮಾರನೇ ನೀನು. ಸೂರ್ಯಚಂದ್ರರ ಮೇಲಾಣೆ, ನಮ್ಮ ಕುಲದೈವ ಮಧುಕೇಶ್ವರನ ಮೇಲಾಣೆ, ನೀನೇ ಆ ರಾಜಪುತ್ರ. ನಮ್ಮ ವಂಶೋದ್ಧಾರಕನು ಜೀವಂತನಾಗಿರುವ ರಹಸ್ಯ ನಮ್ಮ ವೈರಿಗಳಿಗೆ ತಿಳಿಯಬಾರದೆಂದೇ ನಿನ್ನನ್ನು ಈಶಭಟ್ಟರಲ್ಲಿ ಬ್ರಾಹ್ಮಣನಂತೆ ಬೆಳೆಸಿತ್ತು. ಅಮ್ಮ, ಬುದ್ಧಿ ತಿಳಿಯುವ ಮುನ್ನವೇ ನಿನ್ನನ್ನು ಕಳೆದುಕೊಂಡ ನಿರ್ಭಾಗ್ಯ ನಾನು. ಕಣ್ಣಿಗೆ ಅರಿವಾಗದ ವಿಷಯ ಕರುಣಿಗೆ ಅರಿವಾಗುವುದೆಂಬ ಮಾತು ಅದೆಷ್ಟು ಸತ್ಯ. ಹಾಗಾದ್ರೆ ಆಗಾಗ ನನ್ನ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ದೇವತೆ ನೀನೇ. ಬಾಮ, ಈ ಮಣಿ ಕಿರೀಟ ನಿನಗೆ ಬೇಡವೇ? ಈ ರತ್ನ ಸಿಂಹಾಸನ ನಿನಗೆ ಬೇಡವೇ? ಈ ಸಾಮ್ರಾಜ್ಯ ನಿನಗೆ ಬೇಡವೇ ಎಂದು ಅಕ್ಕರಿಯಿಂದ ಕೇಳುತ್ತಿದ್ದವಳು ನೀನೇ ಅಮ್ಮ. ಈ ನಿನ್ನ ಮಗನಲ್ಲಿ ನಿನಗದೆಷ್ಟೊಂದು ಭರವಸೆ ತಾಯಿ. ಭೂಮ್ಯಾಕಾಶಗಳೇ ಸಿಡಿದೆದ್ದು ಹಾಗೆಯಾಗಲಿ, ನಿಮ್ಮ ನಂಬಿಕೆಯನ್ನು ಮಾತ್ರ ಸುಳ್ಳು ಮಾಡುವುದಿಲ್ಲ ತಾಯಿ, ನಿನ್ನ ನಂಬಿಕೆಯನ್ನು ಮಾತ್ರ ಸುಳ್ಳು ಮಾಡುವುದಿಲ್ಲ. ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನು ಕಬಳಿಸಿ ಮೆರೆಯುತ್ತಿರುವ ಶಿವಸ್ಕಂದವರ್ಮ, ಯಾವ ಕದಂಬರ ವಂಶ ವೃಕ್ಷ ನಿನ್ನ ಕ್ರೌರ್ಯಕ್ಕೆ ಸಿಕ್ಕಿ ನಿರ್ನಾಮವಾಯಿತೆಂದು ತಿಳಿದಿರುವೆಯೋ, ಆ ಮಹಾವಂಶ ವೃಕ್ಷವಿಂದು ಮತ್ತೆ ಚಿಗುರಿ ತಲೆ ಎತ್ತಿ ನಿಂತಿದೆ. ಪಲ್ಲವರ ಸೊಲ್ಲಡಗಿಸಿ ನಮ್ಮ ನೆಲದಿಂದ ಬಡಿದೋಡಿಸಿ ವೈಜಯಂತಿಯ ರತ್ನ ಸಿಂಹಾಸನದಲ್ಲಿ ಮತ್ತೆ ಕನ್ನಡ ರಾಜ್ಯಲಕ್ಷ್ಮಿಯನ್ನು ಪ್ರತಿಷ್ಠಿಸುವ ಮುಹೂರ್ತ ಹತ್ತಿರವಾಗುತ್ತಿದೆ. ಕನ್ನಡಿಗರ ಪೌರುಷ, ಕನ್ನಡಿಗರ ಸಾಹಸ, ಕನ್ನಡಿಗರ ಸ್ವಾಭಿಮಾನ ಆಚಂದ್ರಾರ್ಕವಾಗಿ ನಿಲ್ಲುವಂಥದೇ ಹೊರತು ನಿನ್ನಂತಹ ಕೋಟಿ ಪಲ್ಲವರ ನಿರಂತರ ಧಾರಿಯಿಂದ ಅಳಿಯದು ಎಂಬ ಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ. ಇದೇ ನನ್ನ ಗುರಿ, ಇದೇ ನನ್ನ ಮಂತ್ರ, ಇದೇ ನನ್ನ ಪ್ರತಿಜ್ಞೆ.